ಹಲೋ ಗಾಯ್ಸ್, ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ದೀಪಾವಳಿ ಇರೋದ್ರಿಂದ ಸಿಂಪಲ್ಲಾಗಿ ಫ್ಲವರ್ಸ್ ಮತ್ತು ಪೆಟಲ್ಸಿಂದ ಹೇಗೆ ಡಿಸೈನ್ ಮಾಡೋದಂತ ನೋಡೋಣ ಬನ್ನಿ. ನಾನಿವತ್ತು 3 ಡಿಸೈನ್ನ ಹೇಳ್ಕೊಡ್ತೀನಿ. ಅದು ಮೊದಲನೇ ಡಿಸೈನ್ ಬಂದುಬಿಟ್ಟು ನಾನು 3 ಕಾಂಬಿನೇಷನ್ ಫ್ಲವರ್ಸನ್ನು ತೊಗೊಂಡಿದ್ದೀನಿ. 3 ರೌಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ವೈಟ್, ರೆಡ್ ಮತ್ತು ಯೆಲ್ಲೋ ಫ್ಲವರ್ನ ರೌಂಡಾಗಿ ಇಟ್ಕೊಳ್ತಾ ಬನ್ನಿ. ಮಧ್ಯದಲ್ಲಿ ನೀವು ಕ್ಯಾಂಡಲ್ನ ಯೂಸ್ ಮಾಡ್ಬೋದು, ಇನ್ಸ್ಟೆಡ್ ನೀವು ದೀಪನ ಯೂಸ್ ಮಾಡ್ಬೋದು. ಸೊ ಇದು ತುಂಬ ಕಾಂಬಿನೇಷನ್ಸ್ ನನಗೆ ಕ್ರೇಜಿ ಅನ್ನಿಸ್ತು, ಹಾಗಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಸೆಕೆಂಡನೇ ಡಿಸೈನಲ್ಲಿ ನಾನು ಸೇಮ್ ವೈಟ್ ಫ್ಲವರ್, ರೆಡ್ ಫ್ಲವರ್ ಆ್ಯಂಡ್ ಥರ್ಡ್ ರೌಂಡನ್ನು ನಾನು ಯೆಲ್ಲೋ ಸೇವಂತಿಗೆ ಪೆಟಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಪೆಟಲ್ಸ್ ಯಾವ ಥರ ಟೈಮಲ್ಲಿ ಯೂಸ್ ಮಾಡಿ ಅಂದರೆ, ನಿಮಗೆ ದೇವರಿಗೆ ಮುಡಿಸಿ ಇನ್ನು ಸ್ವಲ್ಪ ಹೂ ಮಿಕ್ಕಿದೆ ಅನ್ನೋ ಟೈಮಲ್ಲಿ ಈ ಪೆಟಲ್ಸ್ನ ಹಾಕ್ಕೊಳ್ಳಿ. ಇದೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಆ್ಯಂಡ್ ಥರ್ಡ್ ಡಿಸೈನ್ ಬಂದುಬಿಟ್ಟು ನಾನು 3 ಫ್ಲವರ್ಸ್ ಪೆಟಲ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಕಾಂಬಿನೇಷನ್ ಮೊದಲು ಹೇಳ್ದ ಹಾಗೇ ವೈಟ್ ಕಾಂಬಿನೇಷನ್ಸ್, ರೆಡ್ ಕಾಂಬಿನೇಷನ್ಸ್ ಮತ್ತು ಯೆಲ್ಲೋ ಕಾಂಬಿನೇಷನ್ಸ್, ಅದೇ 3 ಕಾಂಬಿನೇಷನ್ಸಿಂದ ಪೆಟಲ್ಸನ್ನು ಹಾಕ್ಕೊಂಡು ಡಿಸೈನ್ ಮಾಡ್ತಿದ್ದೀನಿ. ಸೊ ನೋಡಿ, ಇದು ಕೂಡ ಕಾಂಬಿನೇಷನ್ಸ್ ತುಂಬ ಫ್ಯಾಂಟಾಸ್ಟಿಕ್ ಅನ್ನಿಸ್ತು ನನಗೆ. ಪೆಟಲ್ಸನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ನೀವು ದೀಪಾವಳಿ ಡಿಸೈನ್ ಮಾಡ್ಕೋಬೋದು. ಸೊ ದೀಪನ ಇಡ್ಬೋದು, ಇನ್ಸ್ಟೆಡ್ ನಾನು ಕ್ಯಾಂಡಲ್ನ ಇಟ್ಟಿದ್ದೀನಿ. ನೋಡಿ, ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಈ ಥರ ನೀವು ದೀಪಾವಳಿಗೆ ಅಷ್ಟೇ ಅಲ್ಲ, ನಿಮ್ಮ ಲವ್ಡ್ ಒನ್, ಸ್ಪೆಷಲ್ ಪರ್ಸನ್, ಫೇವ್ರೇಟ್ ಪರ್ಸನ್ ಬರ್ಡೇಗೂ ಕೂಡ ಯೂಸ್ ಮಾಡ್ಕೋಬೋದು.